ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ ಸಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪೆಸಿಫಿಕ್ ಸಾಗರದ ಹೃದಯ ಭಾಗದಲ್ಲಿರುವ ಮಾರ್ಷಲಸ್ ದ್ವೀಪಗಳಿಗೆ ಹೋಗುತ್ತಿದ್ದೇವೆ. ಸುಮಾರು 1200ಕ್ಕೂ ಹೆಚ್ಚು ದ್ವೀಪಗಳು ಮತ್ತು ದ್ವೀಪ ಸಮೂಹಗಳನ್ನು ಒಳಗೊಂಡಿರುವ ಈ ಸುಂದರ ರಾಷ್ಟ್ರವು ತನ್ನದೇ ಆದ ವಿಶಿಷ್ಟ ಭೌಗೋಳಿಕತೆ, ಐತಿಹಾಸಿಕ ಮಹತ್ವ ಮತ್ತು ಅಪಾರ ಸವಾಲುಗಳಿಗೆ ಹೆಸರುವಾಸಿಯಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಷಲ್ ದ್ವೀಪಗಳ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಅತಿದೊಡ್ಡ ಜಲಪ್ರದೇಶ ಹೊಂದಿರುವ ರಾಷ್ಟ್ರ. ಮಾರ್ಷಲ್ ದ್ವೀಪಗಳು ಕೇವಲ 70 ಚದರ ಮೈಲಿಗಳ ಭೂಪ್ರದೇಶವನ್ನು ಹೊಂದಿದ್ದರೂ ಸಹ ಅವುಗಳ ಸಾಗರ ಪ್ರದೇಶವು 7,50,000 ಚದರ ಮೈಲಿಗಳಿಗೂ ಹೆಚ್ಚು ವ್ಯಾಪಿಸಿದೆ. ಇದರ ಅರ್ಥ ಈ ರಾಷ್ಟ್ರದ 97%ಕ್ಕೂ ಹೆಚ್ಚು ಪ್ರದೇಶವು ನೀರಿನಿಂದ ಕೂಡಿದೆ. ಯಾವುದೇ ಸಾರ್ವಭೌಮ ರಾಷ್ಟ್ರಕ್ಕಿಂತಲೂ ಮಾರ್ಷಲ್ ದ್ವೀಪಗಳು ಅತಿದೊಡ್ಡ ಜಲ ಪ್ರದೇಶವನ್ನು ಹೊಂದಿವೆ. ಇವು 29 ಕೋರಲ್ ದ್ವೀಪ ಸಮೂಹಗಳು ಮತ್ತು 5 ಪ್ರತ್ಯೇಕ ದ್ವೀಪಗಳ ಸಮೂಹವಾಗಿದ್ದು, ರಾಟಕ್ ಮತ್ತು ರಾಲಿಕ್ ಎಂಬ 2 ಸಮಾನಾಂತರ ಸರಪಳಿಗಳಲ್ಲಿ ಹರಡಿಕೊಂಡಿವೆ. ಇವು ಸುಮಾರು 800 ಮೈಲಿಗಳಷ್ಟು ಉದ್ದಕ್ಕೆ ಹಬ್ಬಿರುವ ಈ ದ್ವೀಪಗಳ ಸರಪಳಿಯು ಹವಾಯಿ ಮತ್ತು ಫಿಲಿಪೈನ್ಸ್ ನಡುವೆ ಸಮಭಾಜಕ ರೇಖೆಯ ಬಳಿ ಸ್ಥಿತವಾಗಿವೆ. ಫ್ಯಾಕ್ಟ್ ನಂಬರ್ 2, ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹ. ಮಾರ್ಷಲ್ ದ್ವೀಪಗಳಲ್ಲಿರುವ ಕ್ವಾಜಲಿನ್ ಅಟಾಲ್ ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹವಾಗಿದೆ. ಸುಮಾರು 9 ದ್ವೀಪಗಳನ್ನು ಒಳಗೊಂಡಿರುವ ಈ ಅಟಾಲ್ ಭೂಪ್ರದೇಶ ಕೇವಲ 6 ಚದರ ಮೈಲಿಗಳಾಗಿದ್ದರೂ ಸಹ ಅದರ ಸರೋವರವು 839 ಚದರ ಮೈಲಿಗಳಷ್ಟು ವಿಶಾಲವಾಗಿದೆ. ಈ ದ್ವೀಪ ಸಮೂಹದ ಎಬೆ ದ್ವೀಪವು ವಿಶ್ವದ ಅತಿದೊಡ್ಡ ಜನಸಾಂದ್ರತೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ಕ್ವಾಜಲಿನ್ ಅಟಾಲ್ ಅಮೆರಿಕದ ರೇಗನ್ಸ್ ಕ್ಷಿಪಣಿ ಪರೀಕ್ಷಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಮಾರ್ಷಲ್ ದ್ವೀಪಗಳಿಗೆ ಪ್ರಮುಖ ಆದಾಯದ ಮೂಲವಾಗಿದೆ. ಫ್ಯಾಕ್ಟ್ ನಂಬರ್ 3, 4,000 ವರ್ಷಗಳಷ್ಟು ಹಳೆಯ ಮಾನವ ವಸತಿ. ಮಾರ್ಷಲ್ ದ್ವೀಪಗಳಲ್ಲಿ ಮಾನವ ವಸತಿಯು ಸುಮಾರು 4,000 ವರ್ಷಗಳಷ್ಟು ಹಳೆಯದು. ಮೈಕ್ರೋನೇಷಿಯನ್ನರು ದಕ್ಷಿಣ ಪೂರ್ವ ಏಷ್ಯಾದಿಂದ ದೋಣಿಗಳಲ್ಲಿ ಪ್ರಯಾಣಿಸಿ ಇಲ್ಲಿಗೆ ಆಗಮಿಸಿದರು ಎಂದು ಕಲ್ಪನೆ ಇದೆ. ಇವರು ಅತ್ಯಂತ ಕುಶಲ ನಾವಿಕರಾಗಿದ್ದರು. ಸ್ಟಿಕ್ ಮತ್ತು ಬಾರ್ಟಲ್ಗಳನ್ನು ಬಳಸಿ ಸಾಗರದ ಅಲೆಗಳನ್ನು ಮತ್ತು ಪ್ರವಾಹಗಳನ್ನು ನಕ್ಷೆ ಮಾಡುತ್ತಿದ್ದರು. ಮಜೋರೋದಲ್ಲಿ ನಡೆಸಿದ ಉತ್ಖನನಗಳಲ್ಲಿ ಕ್ರಿಸ್ತಪೂರ್ವ 30ರಿಂದ ಕ್ರಿಸ್ತಶಕ 50ನವರೆಗಿನ ಇಂಗಾಲದ ದಿನಾಂಕಗಳು ಇಲ್ಲಿ ಪತ್ತೆಯಾಗಿವೆ. ಅಂದರೆ ಕಾರ್ಬನ್ ಡೇಟಿಂಗ್ನ ಕುರುಹುಗಳು ಇಲ್ಲಿ ಪತ್ತೆಯಾಗಿವೆ. ಇದು ಈ ಪ್ರದೇಶದ ಅತ್ಯಂತ ಹಳೆಯ ವಸತಿಯ ಪುರಾವೆಗಳಲ್ಲಿ ಒಂದಾಗಿದೆ. ಸಾಂಪ್ರದಾಯಿಕ ಮಾರ್ಷಲೇಸ್ ಸಮಾಜವು ಮಾತೃಪ್ರಧಾನ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಾಯಿಯ ಕುಲಕ್ಕೆ ಸೇರಿದ್ದು ಕುಲದ ಭೂಮಿಯನ್ನು ಬಳಸುವ ಹಕ್ಕನ್ನು ಹೊಂದಿರುತ್ತಾನೆ. ಫ್ಯಾಕ್ಟ್ ನಂಬರ್ 4, 67 ಪರಮಾಣು ಪರೀಕ್ಷೆಗಳ ತಾಣ. ಮಾರ್ಷಲ್ ದ್ವೀಪಗಳ ಇತಿಹಾಸದಲ್ಲಿ ಅತ್ಯಂತ ದುರಂತಕರ ಅಧ್ಯಾಯವೆಂದರೆ ಪರಮಾಣುಗಳ ಪರೀಕ್ಷೆ. 1946 ಮತ್ತು 58ರ ನಡುವೆ ಅಮೆರಿಕವು ಬಿಕಿನಿ ಮತ್ತು ಎನ್ವೆಟಾಕಾ ಅಟಾಲ್ಗಳಲ್ಲಿ ಸುಮಾರು 67 ಪರಮಾಣು ಪರೀಕ್ಷೆಗಳನ್ನು ನಡೆಸಿತು. ಇವುಗಳ ಒಟ್ಟು ಶಕ್ತಿ 108 ಮೆಗಾಟನ್ಗಳಷ್ಟಿತ್ತು. ಇದು 7,000 ಹಿರೋಶಿಮಾ ಬಾಂಬುಗಳಿಗೆ ಸಮಾನವಾದದ್ದು. 1954ರ ಕ್ಯಾಸಲ್ ಬ್ರಾವೋ ಪರೀಕ್ಷೆಯು 15 ಮೆಗಾಟನ್ಗಳಷ್ಟು ಶಕ್ತಿಯುತವಾಗಿತ್ತು. ಇದು ಅಮೆರಿಕದ ಸ್ಫೋಟಿಸಿದ ಅತಿದೊಡ್ಡ ಪರಮಾಣು ಬಾಂಬ್ ಇದಾಗಿತ್ತು. ಈ ಸ್ಫೋಟದ ವಿಕಿರಣವು ರೋಂಗೆಲ್ಯಾಪ್ ಮತ್ತು ಉಟ್ರಿಕ್ನಂಥ ದ್ವೀಪಗಳಿಗೆ ಹರಡಿಕೊಂಡಿತ್ತು. ಅಲ್ಲಿ ಜನರು ತಿಳಿಯದೆ ವಿಕಿರಣಕ್ಕೆ ಒಡ್ಡಿಕೊಂಡಿದ್ದರು. ಬಿಕಿನಿಯ ಸುಮಾರು 167 ಮಂದಿ ನಿವಾಸಗಳನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿತ್ತು. ಆದರೆ ಅವರಿಗೆ ಸರಿಯಾದ ಪರಿಹಾರ ದೊರೆಯಲಿಲ್ಲ. ಅವರನ್ನು ರುಂಗೇರಿಕೆಗೆ ಸ್ಥಳಾಂತರಿಸಲಾಯಿತು. ಅಲ್ಲಿ ಸಾಕಷ್ಟು ನೀರು ಮತ್ತು ಸಂಪನ್ಮೂಲಗಳು ಸಹ ಇರಲಿಲ್ಲ.
ಫ್ಯಾಕ್ಟ್ ನಂಬರ್ 5, ಜೆಲ್ಲಿ ಫಿಶ್ ಬೇಬಿಯಸ್ ವಿಕಿರಣದ ಭೀಕರ ಪರಿಣಾಮ. ಪರಮಾಣು ಪರೀಕ್ಷೆಗಳ ದುಷ್ಪರಿಣಾಮಗಳು ಇಂದಿಗೂ ಮಾರ್ಷಲ್ ದ್ವೀಪಗಳ ಜನರನ್ನು ಕಾಡುತ್ತಾ ಬಂದಿವೆ. ವಿಕಿರಣದಿಂದ ಉಂಟಾದ ಆರೋಗ್ಯ ಸಮಸ್ಯೆಗಳು ಅತ್ಯಂತ ಭೀಕರವಾಗಿವೆ. ಕ್ಯಾನ್ಸರ್, ಗರ್ಭಪಾತಗಳು, ಸತ್ತ ಶಿಶುಗಳು ಮತ್ತು ಮಾರ್ಷಲಿಸ್ ಭಾಷೆಯಲ್ಲಿ ಜೆಲ್ಲಿ ಫಿಶ್ ಬೇಬೀಸ್ ಎಂದು ಕರೆಯಲ್ಪಡುವ ಮಕ್ಕಳು ಯಾವುದೇ ಮೂಳೆಗಳಿಲ್ಲದೆ ಪಾರದರ್ಶಕ ಚರ್ಮದೊಂದಿಗೆ ಜನಿಸಿದ ಶಿಶುಗಳು ಇವುಗಳಾಗಿದ್ದವು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಚೇರಿಯ ಸಂಶೋಧನೆಯ ಪ್ರಕಾರ ಮಾರ್ಷಲ್ ದ್ವೀಪಗಳಲ್ಲಿ ವಿಶ್ವದ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಮಾಣಗಳಲ್ಲಿ ಒಂದನ್ನು ದಾಖಲಿಸಲಾಗಿದೆ. ಅಮೆರಿಕ ಸಂಸ್ಥಾನವು ಇಲ್ಲಿಯವರೆಗೆ $604 ಮಿಲಿಯನ್ ಹೆಚ್ಚು ಹಣವನ್ನು ಪರಿಹಾರವಾಗಿ ನೀಡಿದೆ. ಆದರೆ ಬಿಕಿನಿ ಅಟಾಲ್ ಇನ್ನೂ ವಿಕಿರಣದಿಂದ ಕಲುಷಿತವಾಗಿಯೇ ಉಳಿದಿದೆ. ಅದರ ಸ್ಥಳೀಯ ನಿವಾಸಿಗಳು ಮರಳಲು ಸುರಕ್ಷಿತವಲ್ಲ. ಫ್ಯಾಕ್ಟ್ ನಂಬರ್ 6, ವಿಶ್ವ ಪರಂಪರೆಯ ತಾಣವಾಗಿರುವ ಬಿಕಿನಿ. ಇಲ್ಲಿ ಒಂದು ವಿರೋಧಾಭಾಸವೆಂದರೆ ಪರಮಾಣು ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ಬಿಕಿನಿ ಅಟಾಲ್ ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಲಗೂನ್ನಲ್ಲಿ ಮುಳುಗಿರುವ ಗೋಸ್ಟ್ ಫ್ಲೀಟ್ ಪರಮಾಣು ಪರೀಕ್ಷೆಗಳಲ್ಲಿ ಬಳಸಲಾದ 90ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಈಗ ಡೈವಿಂಗ್ ಉತ್ಸಾಹಿಗಳಿಗೆ ಆಕರ್ಷಣೆಯ ಕೇಂದ್ರವಾಗಿದೆ. ಆದರೆ ಈ ಸೌಂದರ್ಯದ ಅಡಿಯಲ್ಲಿ ಅಪಾಯ ಅಡಗಿದೆ. ಬಿಕಿನಿಯ ಮಣ್ಣು ಮತ್ತು ನೀರು ಇನ್ನೂ ವಿಕಿರಣದಿಂದ ಕಲುಷಿತವಾಗಿದೆ. 1978ರಲ್ಲಿ ವಿಜ್ಞಾನಿಗಳು ಬಾವಿಯ ನೀರಿನಲ್ಲಿ ಹೆಚ್ಚಿನ ಸ್ಟ್ರೋಟಿಯಂ ಮಟ್ಟವನ್ನು ಪತ್ತೆ ಹಚ್ಚುತ್ತಾರೆ ಮತ್ತು ಸ್ಥಳಾಂತರಿಸಲಾಗದ ನಿವಾಸಿಗಳು ಇಂದಿಗೂ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಚದುರಿ ಹೋಗಿದ್ದಾರೆ. ಫ್ಯಾಕ್ಟ್ ನಂಬರ್ 7, ಸಮುದ್ರ ಮಟ್ಟ ಏರಿಕೆಯ ಮುಂಚೂಣಿಯ ರಾಷ್ಟ್ರ. ಮಾರ್ಷಲ್ ದ್ವೀಪಗಳು ಹವಾಮಾನ ಬದಲಾವಣೆಯ ಮುಂಚೂಣಿಯಲ್ಲಿವೆ. ಅತ್ಯುನ್ನತ ಬಿಂದು ಸಮುದ್ರ ಮಟ್ಟದಿಂದ ಕೇವಲ 10 ಮೀಟರ್ಗಳಷ್ಟು ಅಂದರೆ 33 ಅಡಿ ಎತ್ತರದಲ್ಲಿದ್ದು ಸರಾಸರಿ ಎತ್ತರ ಕೇವಲ 2 ಮೀಟರ್ ಅಂದರೆ 7 ಅಡಿ ಮಾತ್ರ. ಹವಾಮಾನ ತಜ್ಞರ ಪ್ರಕಾರ ಸಮುದ್ರ ಮಟ್ಟ ಏರಿಕೆಯು ಈ ದ್ವೀಪ ರಾಷ್ಟ್ರವನ್ನು ಸಂಪೂರ್ಣವಾಗಿ ಮುಳುಗಿಸುವ ಅಪಾಯವಿದೆ. ಮಾರ್ಷಲ್ ದ್ವೀಪಗಳನ್ನು ಸಾಮಾನ್ಯವಾಗಿ ಕ್ಲೈಮೇಟ್ ಚೇಂಜ್ನ ಮುಂಚೂಣಿಯ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ಈಗಾಗಲೇ ತೀವ್ರ ಸವೆತ, ಉಪ್ಪು ನೀರಿನ ಒಳನುಗ್ಗುವಿಕೆ ಮತ್ತು ತೀವ್ರ ಚಂಡಮಾರುತಗಳು ಜನರ ಜೀವನ ಮತ್ತು ಮೂಲ ಸೌಕರ್ಯಗಳ ಮೇಲೆ ಪರಿಣಾಮವನ್ನು ಬೀರುತ್ತಾ ಬಂದಿವೆ. ಮಾರ್ಷಲ್ ದ್ವೀಪಗಳ ಸರ್ಕಾರವು ತನ್ನ NDC 3.0 ಕಾರ್ಯಾಚರಣೆ ಅಡಿಯಲ್ಲಿ ಹವಾಮಾನ ಕ್ರಮಕ್ಕಾಗಿ ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ನಿಗದಿಪಡಿಸಿಕೊಂಡಿದೆ. ಫ್ಯಾಕ್ಟ್ ನಂಬರ್ 8, ಅಮೆರಿಕದೊಂದಿಗೆ ಸ್ವತಂತ್ರ ಸಹವರ್ತಿತ್ವ. ಮಾರ್ಷಲ್ ದ್ವೀಪಗಳು ಅಮೆರಿಕ ಸಂಸ್ಥಾನದೊಂದಿಗೆ ಸ್ವತಂತ್ರ ಸಹವರ್ತಿತ್ವ ಒಪ್ಪಂದಕ್ಕೆ ಸಹಿ ಹಾಕಿವೆ. 1986ರಲ್ಲಿ ಸಹಿ ಹಾಕಲಾದ ಈ ಕಾಂಪ್ಯಾಕ್ಟ್ ಆಫ್ ಫ್ರೀ ಅಸೋಸಿಯೇಷನ್ ಪ್ರಕಾರ ಅಮೆರಿಕವು ಮಾರ್ಷಲ್ ದ್ವೀಪಗಳ ರಕ್ಷಣೆ ಮತ್ತು ಬಾಹ್ಯ ಸುರಕ್ಷತೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು. ಬದಲಿಗೆ ಮಾರ್ಷಲ್ ದ್ವೀಪಗಳು ಅಮೆರಿಕದ ಕ್ಷಿಪಣಿ ಪರೀಕ್ಷಾ ಕೇಂದ್ರವನ್ನು ಫ್ಲಾಜಿಲ್ ಅಟಾಲ್ನಲ್ಲಿ ಬಳಸಲು ಅನುಮತಿಸುತ್ತದೆ. ಈ ಒಪ್ಪಂದದ ಅಡಿಯಲ್ಲಿ ಮಾರ್ಷಲ್ ದ್ವೀಪಗಳ ನಾಗರಿಕರು ಅಮೆರಿಕದಲ್ಲಿ ವಾಸಿಸಲು ಮತ್ತು ಕೆಲಸ ಮಾಡಲು ಸ್ವತಂತ್ರರಾಗುತ್ತಾರೆ. ಮಾರ್ಷಲ್ ದ್ವೀಪಗಳು 1990ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಸಹ ಪಡೆದುಕೊಂಡವು. ಆದರೂ ಈ ಒಪ್ಪಂದವು ಸಂಕೀರ್ಣವಾದ ಐತಿಹಾಸಿಕ ಸಂಬಂಧದ ಫಲಿತಾಂಶವಾಗಿದೆ. ಅಮೆರಿಕವು UN ಟ್ರಸ್ಟ್ನ ಪ್ರದೇಶವಾಗಿ ಆಡಳಿತ ನಡೆಸುತ್ತಿದ್ದಾಗಲೇ ಪರಮಾಣು ಪರೀಕ್ಷೆಗಳು ಇಲ್ಲಿ ನಡೆದಿವೆ. ಫ್ಯಾಕ್ಟ್ ನಂಬರ್ 9, ಫಾರ್ ಎವರ್ ಮಾರ್ಷಲ್ ಐಲ್ಯಾಂಡ್ಸ್ ವಿಶಿಷ್ಟ ರಾಷ್ಟ್ರಗೀತೆ. ಮಾರ್ಷಲ್ ದ್ವೀಪಗಳ ರಾಷ್ಟ್ರೀಯ ಗೀತೆಯು ಫಾರ್ ಎವರ್ ಮಾರ್ಷಲ್ ಐಲ್ಯಾಂಡ್ಸ್ ಎಂದಿದ್ದು, ಇದನ್ನು ದೇಶದ ಮೊದಲ ಅಧ್ಯಕ್ಷ ಅಮಟಾ ಕಬುವಾ ಇವರು ರಚಿಸಿದ್ದರು. ಮಾರ್ಷಲ್ ದ್ವೀಪಗಳ ಧ್ವಜವು ಸಮಾನಾಂತರವಾಗಿ ಕಿತ್ತಳೆ ಮತ್ತು ಬಿಳಿ ಬಣ್ಣಗಳಲ್ಲಿ ಓರೆಯಾದ ಪಟ್ಟೆಯಲ್ಲಿ ನೀಲಿ ಹಿನ್ನೆಲೆಯಲ್ಲಿ ಮೂಡಿಬಂದಿದೆ. ಇದು ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಸಮಭಾಜಕವನ್ನು
ಪ್ರತಿನಿಧಿಸುತ್ತದೆ. ಎಡಮೂಲೆಯಲ್ಲಿರುವ ಬಿಳಿ ನಕ್ಷತ್ರವು 24 ಕಿರಣಗಳನ್ನು ಹೊಂದಿದ್ದು ಪ್ರತಿಯೊಂದು ದೇಶದ 24 ಚುನಾವಣೆಯ ಜಿಲ್ಲೆಗಳನ್ನು ಇದು ಪ್ರತಿನಿಧಿಸುತ್ತದೆ. ಮಾರ್ಷಲಸ್ ಭಾಷೆಯಲ್ಲಿ 2 ಪ್ರಮುಖ ಉಪಭಾಷೆಗಳಿವೆ, ಗಾಲಿಕ್ ಮತ್ತು ಬ್ರಾಟನ್. ಇದರ ಅರ್ಥ ಪಶ್ಚಿಮ ಮತ್ತು ಪೂರ್ವ. ಇಂಗ್ಲಿಷ್ ಕೂಡ ಇಲ್ಲಿ ಅಧಿಕೃತ ಭಾಷೆಯಾಗಿದ್ದು ಅನೇಕ ಮಾರ್ಷಲಸ್ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷನ್ನು ಮಾತನಾಡುತ್ತಾರೆ. ಫ್ಯಾಕ್ಟ್ ನಂಬರ್ 10, ಸ್ಥಿತಿಸ್ಥಾಪಕತ್ವ ಮತ್ತು ಭರವಸೆಯ ರಾಷ್ಟ್ರ. ಈ ಎಲ್ಲ ಸವಾಲುಗಳ ನಡುವೆಯೂ ಮಾರ್ಷಲಸ್ ದ್ವೀಪದ ಜನರು ಅದ್ಭುತ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅಧ್ಯಕ್ಷೆ ಹಿಲ್ಡಾ ಹೆಂಗ್ ಅವರು ಹೇಳಿದಂತೆ ಮಾರ್ಷಲಸ್ ಜನರು ತಮ್ಮ ಗುರುತನ್ನು ಬಲಿಪಶುಗಳಿಂದ ಸಕ್ರಿಯ ಏಜೆಂಟ್ಗಳಾಗಿ ಬದಲಿಸಿಕೊಳ್ಳುತ್ತಾ ಬಂದಿದ್ದಾರೆ ಎಂದು. ಮಾರ್ಷಲ್ ದ್ವೀಪಗಳು ವಿಶ್ವದ ಪರಮಾಣು ನಿಶಸ್ತ್ರೀಕರಣದ ಪ್ರಮುಖ ಧ್ವನಿಯಾಗಿದೆ. ಸಾಂಪ್ರದಾಯಿಕ ಸಂಸ್ಕೃತಿಯನ್ನು ಉಳಿಸಲು ಪ್ರಯತ್ನಗಳು ನಡೆಯುತ್ತಾ ಬಂದಿವೆ. ಕಾಂಡೋನಸ್ ಎಲೆಗಳಿಂದ ನೇಯ್ದ ಬುಟ್ಟಿಗಳು, ಮರದ ಕೆತ್ತನೆಗಳು ಮತ್ತು ಸಾಂಪ್ರದಾಯಿಕ ಪ್ರೋವಾ ದೋಣಿಗಳು ಇನ್ನೂ ಇಲ್ಲಿ ನಿರ್ಮಿಸಲ್ಪಡುತ್ತವೆ. 1987ರ ರೇಡಿಯೋ ಬಿಕಿನಿ ಸಾಕ್ಷ್ಯಚಿತ್ರವು ಈ ರಾಷ್ಟ್ರದ ಕಥೆಯನ್ನು ವಿಶ್ವಕ್ಕೆ ತಿಳಿಸಿದೆ. ಜನಸಂಖ್ಯೆಯು ಸುಮಾರು 43,000 ಇದ್ದು ಅರ್ಧದಷ್ಟು ಜನರು ರಾಜಧಾನಿ ನಜ್ರೋದಲ್ಲಿ ವಾಸ ಮಾಡುತ್ತಿದ್ದಾರೆ. ಮಾರ್ಷಲ್ ದ್ವೀಪಗಳು ಕಥೆಯು ಮಾನವನ ಆತ್ಮದ ಸಾಕ್ಷಿಯಾಗಿ ನಿಂತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಮಾರ್ಷಲ್ ದ್ವೀಪಗಳು ವಿಶ್ವದ ಅತಿದೊಡ್ಡ ಜಲ ಪ್ರದೇಶದಿಂದ ಹಿಡಿದು ಪರಮಾಣುಗಳ ದುರಂತ ಮತ್ತು ಇಂದಿನ ಹವಾಮಾನ ಬಿಕ್ಕಟ್ಟಿನವರೆಗೆ ಮಾರ್ಷಲ್ ದ್ವೀಪಗಳು ಅದ್ಭುತ ಮತ್ತು ಪ್ರೇರಣಾದಾಯಕ ಇತಿಹಾಸವನ್ನು ಹೊಂದಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.